ನಮಸ್ಕಾರ ಎಲ್ಲರಿಗೂ. ಇವತ್ತು ಭಾಳ ಮಸ್ತಾಗಿರುವಂತಹ ಕೇಸುವಿನ ಎಲೆ ಒಡೆಯ ಅಥವಾ ಪತ್ರೊಡೆಯನ್ನು ನಾವು ನಿಮಗೆ ತೋರ್ಸಕತ್ತೀವಿ. ಒಬ್ಬೊಬ್ರು ಅದಕ್ಕೆ ಸಾವಿ ಎಲೆ ಒಡೆ ಅಂತಲೂ ಕರೀತಾರೆ. ಇವ ಭಾಳ ಮಸ್ತಾಗ್ತಾವೆ. ನೀವು ಮುಂಜಾನೆ ಅಥವಾ ಸಂಜಿಕೆ ಅದು ಈ ದಿನದಾಗ ಮಾಡ್ಕೊಂಡು ತಿಂದ್ರೆ ನಿಮ್ಗೆ 100% ಇಷ್ಟ ಆಗ್ತಾವೆ. ಅದನ್ನು ಭಾಳ ಸುಲಭವಾಗಿ ಹೆಂಗೆ ಮಾಡೋದು ಅಂತೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಿಮಗೆ ಗೊತ್ತಾಯ್ತಿರಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಈ ಎಲೆಗಳನ್ನ, ಕೇಸುವಿನ ಎಲೆಗಳನ್ನ ನೀವು ಚಲೋ ಅಂತ ನೋಡ್ಕೊಂಡು ತೊಗೋಬೇಕ್ರಿ. ಅದನ್ನ ಹಿಂದಿನ ತುಂಬ ಇರ್ತೈತಿಲ್ಲ, ಅದನ್ನೆಲ್ಲ ತೆಗೆದು ಬರೋಬ್ಬರಿಯಾಗಿ ಮಾಡ್ಕೊಂಡು ಇಟ್ಕೋರಿ. ಆಮೇಲೆ ಒಂದು ಪಾನ್ನಾಗ ಸ್ವಲ್ಪ ಅಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಧನಿಯಾ ಕಾಳು, ಅದಾದ ನಂತರ ಸ್ವಲ್ಪ ಜೀರಿಗೆನ ಹಾಕ್ರಿ. ಜೀರಿಗೆ ಆದ ನಂತರ ಮೆಂತೆಕಾಳು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತೆಕಾಳನ್ನ ಹಾಕಿ ನೀವು ಹುರಿಯೋಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಅವೆಲ್ಲ ಸ್ವಲ್ಪ ಕಲರ ತಿರುಗಬೇಕು, ಅಲ್ಲಿ ತನಕ ನೀವು ಇದನ್ನು ರೋಸ್ಟ್ ಮಾಡ್ಕೋ ಅಂತ ಇರ್ರಿ. ತಿಳಿತಿರಲ್ಲ, ಇವೆಲ್ಲ ಮಾಡೋದ್ರಿಂದ ಭಾಳ ಚಲೋ ಆಗ್ತೈತಿ. ನಿಮ್ಗೆ ಒಂದು ಮಸ್ತಾಗಿರುವಂತಹ ಟೇಸ್ಟ್ ಸಹ ಬರ್ತೈತ್ರಿ. ತಿಳಿತ್ರಿ. ಈಗ ಏನು ಮಾಡಿರಿ ನೋಡಿ, ಸ್ವಲ್ಪ ಸಣ್ಣಂಗೆ ಕಲರ್ ಬದಲಾಗತ್ತಾವು. ನೀವು ಚಲೋ ಹೊತ್ತಂಗೆ ಅದಕ್ಕೆ ನೀವು ಹುರ್ಕೋ ಅಂತ ಇರ್ಬೇಕ್ರಿ. ಅಂದ್ರೆ ಗ್ಯಾಸ್ ಜೋರು ಇರಂಗಿಲ್ಲ, ಸಣ್ಣ ಹಿಟ್ಟನ್ನ ಹುರಿಬೇಕಾಕೈತ್ರಿ. ಈಗ ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಇವೆಲ್ಲ ಬೇಳೆ, ಆಮೇಲೆ ಜೀರಿಗೆ, ಧನಿಯಾ ಕಾಳು ಏನಿತ್ತಲ್ಲ ಎಲ್ಲನೂ ಹಾಕಿರಿ. ಅದಕ್ಕೆ ಬ್ಯಾಡಗಿ ಮೆಣಸಿಕಾಯಿ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಖಾರಕ್ಕೆ ತಕ್ಕಂಗೆ ಹಾಕಿರಿ. ಖಾರ ಏನಿರಂಗಿಲ್ಲ ಆದ್ರೆ ನೋಡ್ಕೊಂಡು ಹಾಕಿರಿ. ಆಮೇಲೆ ಅದಕ್ಕೊಂದಿಟ್ಟು ತೆಂಗಿನಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕಿರಿ. ಸ್ವಲ್ಪ ಈ ಹುಣಸೆ ಹಣ್ಣನ್ನು ಹಾಕಿ, ಆಮೇಲೆ ಅದ್ರ ಜೊತೆ ಒಂದಿಟ್ಟು ಬೆಲ್ಲದ ಪುಡಿಯನ್ನು ಹಾಕ್ತೀವಿ. ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ, ಅದಾದ ನಂತರ ಇದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ರಿ. ಆಮೇಲೆ 1 ಕಪ್ಪಷ್ಟು ಅಕ್ಕಿಯನ್ನು ನಾವು ಒಂದು 2 ತಾಸು ನೆನೆಸಿಟ್ಟಿದ್ದೀವಿ ರೀ. ಈ ನೆನೆಸಿಟ್ಟಂತಹ ಅಕ್ಕಿಯನ್ನು ಹಾಕಿರಿ. ಹಾಕಿ ಒಂದ್ಸಲ ಗರ್ರ ಅನಿಸುವಾಗ ನಡಬಾರ್ಕ 1 ಕಪ್ಪಷ್ಟು ನೀರನ್ನು ಸೇರಿಸ್ರಿ. ಟೋಟಲ್ ನಿಮ್ಗೆ 1 ರಿಂದ 1.5 ಕಪ್ಪಷ್ಟು ನೀರು ಹತ್ತಾವು. ಒಂದ್ಸಲ ಗರ್ರ ಅನಿಸುವಾಗ ಒಂದ್ಸಲ ಹಾಕಿರಿ. ಆಮೇಲೆ ಇನ್ನೊಂದು ಸಲ ತೆಗೆದ ಮತ್ತೊಂದು ಸಲ ನೀರು ಹಾಕಿ ಬರೋಬ್ಬರಿಯಾಗಿ ಇದನ್ನು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರ್ರಿ. ಅಂದ್ರೆ ಭಾಳ ತರಿತರಿ ಅಲ್ಲ, ಸ್ವಲ್ಪ ಸ್ಮೂತಾಗಿನ ಚಲೋ ತಂಗಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ನೀವು ತೊಗೊಂಡು ಬರ್ಬೇಕ್ರಿ. ಮುಂದಕ್ಕೆ ಇವನ್ನ ಏನು ಮಾಡಿರಿ ಅಂತಂದ್ರೆ ಎಲೆಗಳನ್ನ ಒಂದೊಂದು ಕೇಸುವಿನ ಎಲೆ ಇರ್ತಾವಲ್ಲ ಒಂದೊಂದು ಈ ರೀತಿ ಈ ಮಸಾಲೆಯನ್ನು ಹಚ್ಚಿ ನೀವು ಸ್ಪ್ರೆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಇದ್ರಲ್ಲ ಕೈಯಿಂದ ಆರಾಮ್ ಸಿರಿಯಾಗಿ ಹಚ್ಚಿರಿ. ಆಮೇಲೆ ಅದ್ರ ಮೇಲೆ ಇನ್ನೊಂದು ಎಲೆಯನ್ನು ಇಟ್ಟು ಮತ್ತು ಅದಕ್ಕೂ ಹಚ್ಚಿರಿ. ಹಿಂಗೆ ನೀವು 3 ಎಲೆ ಇಡ್ಬೋದು, 4 ಇಡ್ಬೋದು, 5, 6 ತನಕ ನೀವು ಬೇಕಾದಂಗೆ ಆರಾಮ್ ಸಿರಿ ಇಟ್ರಿ. ಸಣ್ಣ ಇದ್ದವು ಅಂದ್ರೆ 5-6 ಇಟ್ರೂ ನಡಿತೈತ್ರಿ. ಹಿಂಗೆ ಹಚ್ಬೇಕ್ರಿ. ಆಮೇಲೆ ಎಲೆ ತೊಗೊಳ್ಳುವಾಗಣ ನೀವು ಮೊದಲಿನ ಹಿಂದಿನ ತುಂಬ ಇರ್ತೈತ್ರಲ್ಲ ಅದನ್ನ ತೆಗೆದ ಚಲೋ ತಂಗಿ ತೊಳೆದ ಬರೋಬ್ಬರಿಯಾಗಿ ರೆಡಿ ಮಾಡ್ಕೊಂಡು ಎಲೆಗಳನ್ನು ತೊಗೊಳ್ಬೇಕ್ರಿ. ಆಮೇಲೆ ಹಿಂಗೆ ಎಲ್ಲ ಮಸಾಲೆಯನ್ನು ಅಥವಾ ಎಲ್ಲ ಪೇಸ್ಟನ್ನು ನೀವು ಒಂದ್ರ ಮ್ಯಾಲೆ ಹಚ್ಕೊಂತ ಹೋಗ್ಬೇಕ್ರಿ. ನಾವು ಒಂದು ಕಡೆ 5 ಹಚ್ತೀವಿ ಅಥವಾ ಒಂದು ಕಡೆ 6 ಹಾಕ್ತೀವಿ. ಹಿಂಗೆ 5-6 ಎಲೆಗಳನ್ನ ನೀವು ಆರಾಮ್ ಸರಿಯಾಗಿ ನೋಡ್ಕೊಂಡು ಹಚ್ಚಿರಿ. ತಿಳಿತಿರಲ್ಲ, ಇಷ್ಟ ನೀವು ಮಾಡಬೇಕಾಗಿರೋ ಕೆಲಸ. ಮಾಡೋದು ಭಾಳ ಸರಳ ಐತ್ರಿ. ಚಲೋತ್ನಂಗೆ ಆಗ್ತೈತಿ. ಒಂದು ಸಲ ನೀವು ತಪ್ಪಲಾರ್ದ ಟ್ರೈ ಮಾಡೋದಂತರೂ ಮರ್ಯಾಕೆ ಹೋಗಬೇಡ್ರಿ. ನೋಡಿ, ಹಿಂಗೆ ಎಲ್ಲ ನಿಮ್ಗೆ ಎಷ್ಟು ಬೇಕಾಗಿರ್ತೈತೋ ಅಷ್ಟು ಎಲ್ಲ ಎಲೆಗಳ ಮ್ಯಾಲೆ ಮಸಾಲೆ ಹಚ್ಚಿ ಸೈಡಿಂದ ಹಿಂಗೆ ಮಡಿಚಿ ಅದ್ರ ಮೇಲೂ ಮತ್ತೊಂದು ಇಟ್ಟು ಮಸಾಲೆಯನ್ನು ಹಚ್ಚಬೇಕ್ರಿ. ಅಂದ್ರೆ ಈಗ ಅದನ್ನು ನಾವು ಸುತ್ತಬೇಕು. ಅದಕ್ಕೆ ಏನು ಮಾಡಿರಿ, ಹಿಂಗೆ 2 ಕಡೆ ಒಂದು ಇಟ್ಟು ದಂಡಿಗೆ ಮಡಿಚಿ ಆಮೇಲೆ ಹಿಂದಿಂದ ತೊಗೊಂಡು ಬಂದು ನಾವು ಅದನ್ನು ಗುಂಡಂಗೆ ಸುತ್ತುಕೊಂತ ಹೋಗ್ಬೇಕ್ರಿ. ತಿಳಿತಿರಲ್ಲ, ಇಷ್ಟು ನೀವು ಮಾಡ್ಬೇಕ್ರಿ. ಹಿಂಗೆ ನಿಮಗೆ ಎಷ್ಟು ಬೇಕಾಗಿರ್ತಾವೆ ಅಂದ್ರೆ ಎಷ್ಟು ಎಲೆ ಇರ್ತಾವಲ್ಲ ಅದನ್ನೆಲ್ಲನೂ ಮಾಡ್ಕೊಂಡು ಒಂದು ಸ್ಟೀಮರ್ದಾಗ ಅಥವಾ ಒಂದು ಯಾವುದೇ ಒಂದು ಚಾನಿಗೆ ಒಳಗನ ತೆಗೆದ ಇಟ್ಕೊಂಡ್ಬಿಡ್ರಿ. ಮುಂದಕ್ಕೆ ಒಂದು ಪಾತ್ರದಾಗ ನೀರು ಅಂತರೂ ಕಾಯಕ್ಕೆ ಮೊದಲೇ ಇಟ್ಕೊಂಡಿರ್ರಿ. ಆಮೇಲೆ ಏನೇನು ಮಾಡ್ಕೊಂಡಿರ್ತೀರಿ ಎಷ್ಟು ಆಗಿರ್ತಾರೋ ಅವನ್ನೆಲ್ಲನೂ ಸ್ಟೀಮ್ ಹಾಕಿ ಇಡ್ರಿ. ನಾವು ಫಸ್ಟಿಗೆ 3 ತೋರಿಸಿದ್ದೀವಿ, ಆದರೆ ಇನ್ನೊಂದು ಬಂದೈತಿ. ಅಂದ್ರೆ ಟೋಟಲ್ 4 ಮಾಡಿದ್ದೀವಿ ಅಂತ ಹೇಳಿ ನಾರ್ತ್ರಿ. ಗೊತ್ತಾತ್ರಲ್ಲ, ಇವನ್ನೇನು ಮಾಡಿರಿ, ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ಒಂದು 30 ರಿಂದ 32 ನಿಮಿಷ ತನಕ ಸ್ಟೀಮ್ ಆಗಕ್ಕೆ ಬಿಡ್ರಿ. ಅಂದ್ರೆ ಅರ್ಧ ತಾಸು ಬೇಕಾಕೈತಿ. ಸಣ್ಣ ಉರಿಲೆ ಬರೋಬ್ಬರಿಯಾಗಿ ಸ್ಟೀಮ್ ಆಗಲಿ. ಅಂದ್ರೆ ನಿಮ್ಗೆ ಬಾಯಿ ಒಳಗೆ ಒಗರೊಗರೋದು ಅಂಥದ್ದು ಏನು ಅನ್ಸಂಗಿಲ್ಲ, ಭಾಳ ಚಲೋ ಆಗಿ ಬರ್ತೈತ್ರಿ. ತಿಳಿತಿಲ್ಲ, ಈ ರೀತಿಯಾಗಿ ನೀವು ಮಾಡಿ ತೆಗೆದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಕೇಸುವಿನ ಎಲೆ ವಡೆ ಬರ್ತಾವ್ರಿ. ತಿಳಿತಿರಲ್ಲ, ಹಿಂಗೆ ನೀವು ಮಾಡ್ಕೋಬೋದು. ಆಮೇಲೆ ಆರಾಮ್ ಸರಿಯಾಗಿ ಅವನ್ನ ಕಟ್ ಮಾಡಿ ತಗೋರಿ. ನಿಮ್ಗೆ ಹಿಂಗೆ ಬೇಕು ಅಂತಂದ್ರೆ ಇಷ್ಟನ್ನ ಟೇಸ್ಟ್ ಮಾಡ್ಬೋದು. ಇಲ್ಲ ನೀವು ಅದಕ್ಕೆ ಒಂದು ಒಗ್ಗರಣೆ ಕೊಡ್ತೀರಿ ಅಂದ್ರೆ ಪಾತ್ರದಾಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಅದರೊಳಗೆ ಸಾಸಿವೆ ಆಮೇಲೆ ಬಿಳಿ ಎಳ್ಳು ಹಾಕ್ರಿ. ಭಾಳ ಮಸ್ತ್ ಆಕೈತಿ. ಎಳ್ಳು ಆಮೇಲೆ ಕರಿಬೇವು ಮತ್ತು ಈ ಒಣ ಮೆಣಸಿಕಾಯಿ ಇದನ್ನೆಲ್ಲ ಹಾಕಿ ಒಗ್ಗರಣೆಯನ್ನು ಕೊಟ್ಟರು ಹಂಗೂ ಚಲೋ ಆಗ್ತೈತೆ ರೀ. ನಾವು ಅದನ್ನು ನಿಮಗೆ ತೋರ್ಸಕ್ಕೆ ಹೋಗಿಲ್ಲ, ಯಾಕಂದ್ರೆ ನಾವು ಈಗಾಗಲೇ ಹಂಗೆ ನಿಮಗೆ ತೋರಿಸಿ ಬಿಟ್ಟಿದ್ದೀವಿ ರೀ. ಆಮೇಲೆ ಹಿಂಗೂ ನೀವು ಆರಾಮ್ ಸರಿಯಾಗಿ ಅದನ್ನು ಎಂಜಾಯ್ ಮಾಡ್ಬೋದ್ರಿ. ಹಂಗಾದ್ರೆ ತಪ್ಪಲಾರ್ದ ಟ್ರೈ ಮಾಡಿರಿ ಈ ಕೇಸುವಿನ ಎಲೆ ವಡೆ. ಮತ್ತು ಹೆಂಗೆ ಬಂದ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.